ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ತಿರುಪತಿ ಹೊಂಟಿದ್ದೆವು ನಾವು, ನಮ್ಮ ಪೌಣ್ಯ, ನಮ್ಮ ಸಣ್ಣ ಹುಲಿ. ಇದೇನು ಬರತ್ತಿದ್ದೆ ಇದು ಈ ತಿರುಪತಿದಿಂದ ಬಂತು ಹರಿಪ್ರಿಯ ಎಕ್ಸ್ಪ್ರೆಸ್. ನಾವು ಹೋಗೋ ಟ್ರೈನ್ ಆ ಕಡೆ ಸೈಡ್ ಬರ್ತೈತಿ. ಇನ್ನೇನೊಂದು 10-15 ನಿಮಿಷನಾಗ ಬರ್ತೈತಿ. ನಾವೀಗ ಜಸ್ಟ್ ಬುಗಾರ್ ಸ್ಟೇಷನ್ದಾಗ ಇದೀವು. ಹೋಗೋಣಪ್ಪ. ಬುಗಾರ್ ಸ್ಟೇಷನ್ದಿಂದ ಇದು ಕೊಲ್ಲಾಪುರದಿಂದ ಬರಾಕತ್ತೈತಿ. ಬರ್ರಿ, ಆಮೇಲೆ ಟ್ರೈನ್ ಬಂದ್ಮೇಲೆ ಮಾಡ್ತೀನಿ ವಿಡಿಯೋ. ಏನೋ ಏನಾಯ್ತು, ನಮ್ಮ ಟ್ರೈನ್ ಬಂತು, ಇದ್ರಾಗ ಹತ್ತಿವು. ಎಲ್ಲ ಫೇಲ್ ಆಯ್ತು. AC ಮುಂದದ ಇದು. ಇದೆ ಕೃಷ್ಣಾ ನದಿ ಅದ, ಕುರ್ಚಿ ಪೂಲ. ಈ ಒಳಗೆ ನೀರು ಬಂದವು. ಫುಲ್ ಮಳೆ ಆಗತ್ತೈತಿ. ಬಟ್ ಬೇರೆಯದು ಪೂಲ ಹಸಿರದವು. ಇಲ್ಲಿ ನಮ್ಮ ಹುಲಿಗಳು ಕೂತಾವ ನೋಡಿವ. ಇದು ನಮ್ಮ ಶೀಟ. ಇದೊಂದ ಇಲ್ಲದೊಂದ. ನಾಚತ್ತ ಹುಡುಗರು ಅದ್ರಾಗ ಇವ ಭಾಳ ನಾಚತ್ತ. ಹುಡುಗ್ಯಾರ ಅಂದ್ರೆ ನಾಚೋದಲ್ಲ, ಕರೆ ವಿಡಿಯೋ ಅಂದ್ರೆ ಬಾಕಿ ಫುಲ್ ಬಾಕ್ಯಾರ ನಾಚ್ತಾನ. ಅದಾವ ಏಕದ. ಎಲ್ಲರಿಗೆ ಇವೇನದ ನಾಡಲ್ಲಪ್ಪ. ಮನಿ ಚೋಡ ತಂದಿದ್ವು, ಚೋಡ ತಿನ್ನಕತ್ತಿದ್ವು. ಹೊಸ ಇವು ನೀವು ತಿನ್ಬರ್ರಿ. ತಿನ್ನೋಣ. ಇದಿಬ್ರು ನಾಳೆ ನಾನು ಬಿಟ್ಟು ತಿನ್ನತ್ತ ನೋಡ್ರಿ. ಜವಾರಿ ತತ್ತಿ. ಹೌದು, ಜವಾರಿ ತತ್ತಿ.
ಇವೊಂದು 4 ಮಂದಿ ಇಲ್ಲಿ ಟೆಂಟ್ ಹೊಡೆದಾರು. ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ರೈಲ್ವೇದ ಅಂತ ಹೇಳ್ದ ನಡ್ಕೊತ ಹೊಂಟದೆವು. ಆಯ್ತು ಗೊತ್ತಾಗೈತಿ ಯಾವ ಕಡೆ ಸಂಗ್ರಾಂತ ಹೊಂಟದೆವು. ಇದೊಂದು ರೈಲ್ವೆ ಸ್ಟೇಷನ್ ತಗೊಂಡು ದೇವಸ್ಥಾನ ಇತ್ತು, ಅದರ ರಥ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ ನೋಡ್ರಿ. ಇದ್ರ ಗಾಲಿ ಹಂಗೆ ಅಲ್ಲಿ ಮುಂದೆ ಕಾಣತ್ತಿದ್ಲೆ ಅದ ತಿರುಮಲ ಗುಡ್ಡ. ಇನ್ನೊಂದು 3 ಕಿಲೋಮೀಟ್ರ್ ಐತಿ ನಡ್ಕೋತ ಹೊಂಟವು. 3 ಕಿಲೋಮೀಟ್ರ್ ಸಂಬಂಧ ರಿಕ್ಷಾ ತಗೊಳ್ಳೋದು. ಸುಮ್ಮ ದೇವ್ರ ಕಾಲು ಪಟ್ಕ ಟೈಮ್ ನಡ್ಕೊತ ಹೋಗೋದು. ಕಾಲು ನಿತ್ತನಂತಂದ್ರೆ ಗಾಡಿಯಾಗ ಹೋಗೋದು ಇರತೈತಿ. ಕಾಲಾಗ ಶಕ್ತಿ ಇರುತ್ತಾನೆ ನಡ್ಕೊತ ಹೋಗೋದು. ಒಟ್ಟು ರೊಕ್ಕ ಕೊಟ್ಟು ಜಿಮ್ಗೆ ಹೆಚ್ಚು ಬದಲು ಸುಮ್ಮನೆ ನಡ್ಕೊತ ಹೋಗೋದು. ಹೇಗೈತಿ ಮೆಡಿಕಲ್ ನೋಡು. ನಮ್ಮಲ್ಲಿ ನಮ್ಮ ಹುಲಿಗೆ ಒಂದು ಆರಾಮಿಲ್ಲ ಆಗೈತಿ. ಹೋಗಿ ಮೆಡಿಕಲ್ದಾಗ ಗುಳಿಗೆ ತೊಗೊಂಡು ಬರ್ರಿ. ಇಲ್ಲೇ ಮುಂದೆ ಮೆಡಿಕಲ್ ಐತಿ. ಗಪ್ ಗಾಡಿ ಬರತ್ತೆ ಹೋಗಪ್ಪ. ಓಡ್ರಿ. ಆದಿತ್ತು ಬೇರೆ ಕಡೆ ಹೊಂಟಿದ್ವು. ಮತ್ತು ಹಾದಿ ಸುದ್ದ ಹಿಡ್ದದು. ಪವನ್ಯಾಗ ಗಲ್ಯಾಗ ಹೋಗ್ಬಿಟ್ಟು ಬೇಡ ಅನ್ನತ್ತದ. ಎಲ್ಲ ಇದ್ದಿದ್ದೆಲ್ಲ ಗಲ್ಯಾಗ ಇರ್ತೈತಿ. ಇನ್ನು ಈಗ 8 ಆಗೈತಿ. ಯಾವ ಅಂಗಡಿಗಳು ಪಕ್ಕ ತೆರೆದಿಲ್ಲ. 9 ಇಲ್ಲ 8 ಆಗೈತಿ. ಈಗ 8 ಹೌದಲ್ಲ 9 ಆಗೈತಿ. ಇನ್ನೊಂದು 9 ಆದ್ರೆ ಇನ್ನೂ ತೆಗ್ದಿಲ್ಲ ಇವ್ರು ಯಾರು. ಹಂಗಲ್ಲ 10ನಾಗ ನೋಡಿದಲ್ಲ ಹ್ಯಾಂಗೆ ತೆರೆದಿದ್ದಾರೆ. ಒಂದು ಸೆಲ್ಫಿ ಸ್ಟಿಕ್ ತೊಗೋಬೇಕಾಯ್ತು. ವಿಡಿಯೋ ಮಾಡಕ್ಕೆ ಪಕ್ಕ ಇದನ್ನಾಗೋದು. ಅಲ್ಲಿ ಇರ್ತಿರ್ಬೇಕಲ್ಲ ಅಲ್ಲ. ಗುಲ್ಲಿ ನೋಡಿ ಹಂಗೆ ನೋಡತ್ತಿತ್ತು. ಚಹಾ ಕುಡಿಯಕ್ಕೆ ಬಂದಿದ್ವು. 12 ರೂಪಾಯಿ ಒಂದು ಚಹಾ ಆತ. ಒಂದು 3 ಬಿಸ್ಕೆಟ್ ತೊಗೊಂಡಿದ್ವು 5 ರೂಪಾಯಿಗೆ ಒಂದು. ಸುಮ್ಮ ಹೊಟ್ಟಿಗೆಟ್ಟು ಆಧಾರ ಮಾಡ್ಕೊಂಡು ನಮ್ಮ ಹುಲಿಗೆಟ್ಟು ಆರಾಮ್ ತಪ್ಪೈತಿ. ಒಂದು 2 ಡೋಲೋ ಗುಳಿಗೆ ತೊಗೊಂಡಿದ್ವು. ಚಹಾ ನಮ್ಗೈತೆ ಮಾರ್ತಾರೆ ಕರೆ. ಅಂದರು ರೇಟ್ ಭಾಳ ನಮ್ಮಲ್ಲಿ ಎಷ್ಟು ಚಹಾ 5 ರೂಪಾಯಿ. ಈಗ ತುಟ್ಟಿ ಆತಿ ಚಹಾ. ಆದರೂ ಏನು ಚಹಾ ಕುಡಿಯಬೇಕು ಬಿಡು. 15 ರೂಪಾಯಿ. ಇಂದು ರಾತ್ರಿ ಎಡಿಟ್ ಮಾಡಿ ನಾವು. ಅವ ಸೆಲ್ಫಿ ಸ್ಟಿಕ್ ಆದ್ರೆ ಭಾಳ ಚಂದ ಕೈಯಾಗ ಇಟ್ಟು ಹಿಡ್ಕೊಂಡು ಹೋಗಕ್ಕೆ ಬರ್ತೈತಿ. ಅಳಿಗಾಡೋದಿಲ್ಲ ಮೊಬೈಲ್. ಇದಕ್ಕೆ ಅಳಿಗಾಡ್ತೈತಿ ಭಾಳ. ಮತ್ತು ಕರೆಕ್ಟ್ ವಿಡಿಯೋ ಬರೋದಿಲ್ಲ. ನಮ್ಮ ಕೈ ಅಡ್ಡ ಬಾತ ಹಿಂಗೆ ಬರಾಕತ್ತೆ. ಇಲ್ಲಿ ಕೈ ಅದು ಅಡ್ಡ ಬರಾಕತ್ತೆ.
ಹೆಂಗಟ್ ಮಾಡಿ ಆ ಸಂದ್ರಿ ಈ ಸಂದ್ರಿ ಓಣಿ ತಿರುಗಾಡಿ ಕಡೆಗೆ ಒಂದು ಸ್ವಲ್ಪ ದಾಂಡಿಗೆ ಬಂದದ್ದು ಮೊದಲು ಗುಡ್ಡ ಕಾಣಕತ್ತೈತಿ. ಬಹುಶಃ ನಿಮಗೂ ಕಾಣ್ತಿರ್ಬೇಕು. ಈ ಸದ್ದ ಇಲ್ಲಿ ಮುಂದೆ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಈ ಬ್ಯಾಗ್ ಒಂದು ಪಾರ್ಸಲ್ ಮಾಡಬೇಕು. ಬ್ಯಾಗ್ ಪಾರ್ಸಲ್ ಫ್ರೀಯಾಗಿ ಮಾಡ್ತಾರೆ. ನಾವು ನೋಡ್ಕೊತ ಹೋಗೋದು. ಬೇಕಾದವ್ರು ಬಸ್ಸಿಗೆ ಜೀಪ್ಗೆ 110-150 ರೂಪಾಯಿ ಟಿಕೆಟ್ ಐತಿ. ಅದಕ್ಕೂ ಹೋಗ್ಬೋದು. ನಡ್ಕೊತ ಹೋಗೋರಿಗೆ ಕಟ್ಟಿ ಮಾಡ್ಯಾರು. ಬ್ಯಾಗ್ ಒಯ್ಯೋಕೆ ವ್ಯವಸ್ಥೆ ಐತಿ. ಫ್ರೀಯಾಗಿ ಒಯ್ತಾರು. ಇದು ಮುಂದೆ ಕಾಣೋದ ತಿರುಮಲ ಗುಡ್ಡ. ನಮ್ಮ ಯುವಕರ ಕಣ್ಮಣಿ ನಮ್ಮ ವಿವೇಕಾನಂದರ ಸರ್ಕಲ್ ಐತಿ. ಇಲ್ಲಿ ಸರ್ಕಲ್ದಿಂದ ಈಗ ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಒಂದು ಚೆಕ್ ಪೋಸ್ಟ್ ಐತಿ. ಆ ಚೆಕ್ ಪೋಸ್ಟ್ನಾಗ ಒಂದು ಟಿಕೆಟ್ ತೊಗೊಂಡು ಮುಂದೆ ಹೋಗೋದು. ಹಾಳದ ಅದೊಂದು ಟೋಕನ್ ಸೆಂಟರ್ ಹುಡುಕಾಡತ್ತಿದ್ವು. ಎಲ್ಲಿ ಟೋಕನ್ ಸೆಂಟರ್ ಸಿಗೋತ್ತು ಕಡೆ ತಿರುಗಾಡ್ಕೊತ ಹೊಂಟದಿವು. ಟೋಕನ್ ತೆಗೆದ್ರೆ ಒಂದು ಒಂಡಿ ಫ್ರೀ ಬರ್ತೈತಿ. ಲಘು ದರ್ಶನ ಆಕೈತಿ. ಇದ ನೋಡು ಇವೆಲ್ಲ ಟಿಕೆಟ್ ಕೌಂಟರ್, ಟೋಕನ್ ಕೌಂಟರ್. ಇಲ್ಲಿ ಬಂದು ಟೋಕನ್ ಕೂಡ ತೊಗೋಬೇಕು. ಆಧಾರ್ ಕಾರ್ಡ್ ಕೊಟ್ಟ ಒಂದು ಉಂಡಿ ಫ್ರೀ ಕೊಡ್ತಾರೋ. ಆಮೇಲೆ ದರ್ಶನ ಶೀಘ್ರ ದರ್ಶನ ಆಕೈತಿ. ಈಗೇನು ಟಿಕೆಟ್ ಕೌಂಟರ್ ಇದನ್ನು ಸಿಗಲಿಲ್ಲ. ಏನು ಮಾಡೋದು? ಟೋಕನ್ ನಡ್ಕೊತ ಹೋಗೋದು. ಬ್ಯಾಗ್ ಹಿಡಿದು ನಡ್ಕೊತ ಹಚ್ಚಿ ಬಿಡೋದು. ಒಂದು ಬ್ಯಾಗ್ನಾಗ ಬುತ್ತಿ ಚುಮ್ಮರಿ ಶಾಲೆ ಅದಕ್ಕೆ ಹೋಗ್ಬೇಡಿ. ಏನಂತ ಅದಕ್ಕೇನಂತ ಟೋಕನ್ ಸಂಜೆ 4ಕ್ಕೆ ಚಾಲು ಆಗ್ತಾವ. 4 ತನಕ ಕೊಂಡ್ರದು. 4 ತನಕ ಮ್ಯಾಲೆ ಹೋಗ್ತೀವಿ ನಾವು. ಅದಕ್ಕೆ ದರ್ಶನ ಆಗ್ತೈತಿ. ಇದು ತಿರುಪತಿ ಬೆಂಗಳೂರು ಮೇನ್ ರೋಡ್. ಇದು ಅಲ್ಲಿ ಮುಂದೆ ಕಾಣೋದು ಗರುಡ ದ್ವಾರ. ಹಾಂ ಹೋಗಬೇಕಲ್ಲ ಮತ್ತೆ. ಹಂಗಟ್ ಮಾಡಿ ಗರುಡ ದ್ವಾರಕ್ಕೆ ಬಂದೆವು. ಎಲ್ಲ ತಿನ್ನೋದೇನೈತಿ ನಮ್ಮ ಮಾಮ ಉಸ್ತುವಾರಿ ತೊಗೊಂಡದ್ನೆಲ್ಲ ತಿನ್ನೋದೆಲ್ಲ ಅದ್ರಾಗ ಹಾಕಿ ಒಂದು ಬ್ಯಾಗ್ನಾಗ ಹಾಕಿ 2 ಬ್ಯಾಗ್ನಾಗ ಉಳ್ಕ 2 ಬ್ಯಾಗ ಮುಂದೆ ಕಾಣೋ ಆಫೀಸ್ನಾಗ ಕೊಟ್ರೆ ನೆಟ್ಟಗೆ ಮ್ಯಾಲೆ ಗುಡ್ದಾಗ ತಂದು ಕೊಡ್ತಾರೋ. ಫ್ರೀ ಅದು ತಂದು ಕೊಡ್ತಾರೋ. ಆರಾಮ್ ಟೆನ್ಷನ್ ತೊಗೊಳ್ತಾ ಹೋಗೋದು. ನಡ್ರಿ ಸ್ಟಾರ್ಟ್ ಮಾಡೋಣ ಪಾದಯಾತ್ರೆ. ಇದು ಎಂಟ್ರಿ ಪಾಯಿಂಟ. ಹಿಂಗೆ ನಡ್ಕೊತ ಸ್ಟಾರ್ಟ್ ಮಾಡೋದ್ರಿಂದ ಇನ್ನು ಮುಂದೆ ಹೋಗಿ ಇಲ್ಲಿ ಅಂಡರ್ ಪಾಸ್ ಹೋಗಿ ಮುಂದೆ ಹೋಗಿ ದೇವಸ್ಥಾನ ಬರ್ತೈತೆ. ದೇವಸ್ಥಾನ ದರ್ಶನ ಮಾಡಿ ಮುಂದೆ ಹೋಗಿಬಿಡ್ದು.